ಡಿಫೆನ್ಸಿಗೆ ಎ ಐ ಯಾವ ರೀತಿ ಹೆಲ್ಪ್ ಆಗುತ್ತೆ? ಡಿಫೆನ್ಸ್ ಈಸ್ ಲೈಕ್ ವೆರಿ ವಾಸ್ಟ್ ಏರಿಯಾ. ಐ ಮೀನ್ ನನಗೆ ಪರ್ಸ್ನಲ್ ಆಗಿ ಅದ್ರ ಬಗ್ಗೆ ಎಕ್ಸ್ಪರ್ಟೀಸ್ ಇಲ್ಲ, ಬಟ್ ಇನ್ ಜನರಲ್ ಇಫ್ ಯು ಸಿ ಕಂಪ್ಯೂಟರ್ ವಿಷನ್ ಆಗಿರ್ಬೋದು, ರೋಬೋಟಿಕ್ಸ್ ಆಗ್ಬೋದು, ಎಲ್ಲ ಕಡೆನೂ ಎ ಐ ಈಸ್ ದ ಒನ್ ದಟ್ ರನ್ಸ್ ಆಲ್ ದೋಸ್ ಮಷೀನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆ್ಯಂಡ್ ಆಲ್ ದಟ್. ರೈಟ್. ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳನ್ನು ನಾವು ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಆಗ್ತಾ ಇವೆ, ಮೆಮ್ಸ್ ಆಗ್ತಾ ಇವೆ. ಇದು ಎಲ್ಲೋ ಒಂದು ಕಡೆ ಸೋಷಿಯಲ್ ಥ್ರೆಟ್ಟಿಗೂ ಕಾರಣ ಆಗುತ್ತಾ ಎ ಐ, ಇನ್ ಕೇಸ್ ರೆಗ್ಯುಲೇಷನ್ಸ್ ಬರಲಿಲ್ಲ ಅಂತ ಹೇಳಿದ್ರೆ? ಯಾಕಂದರೆ ಯಾರದ್ದೋ ಮುಖ ಬಳಸಿ, ಯಾರದ್ದೋ ಫೋಟೋ ಬಳಸಿ ವಿಡಿಯೋಗಳನ್ನು ಶುರು ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇವಾಗ ತುಂಬ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ, ಬಟ್ ಡೆವಲಪ್ ಆಗ್ತಾ ಆಗ್ತಾ ಅದೊಂದು ಥ್ರೆಟ್ ಆಗಬಹುದಾ? ಡೆಫಿನೆಟ್ಲಿ. ಅದೆಲ್ಲ ಲೈಕ್ ಆಲ್ಮೋಸ್ಟ್ ಲೈಕ್ ಯಾವುದೇ ಪವರ್ಫುಲ್ ಟೆಕ್ನಾಲಜಿ ಜೊತೆಗೆ ಯು ವಿಲ್ ಹ್ಯಾವ್ ಟು ಯೂಸ್ ಇಟ್ ಮೋರ್ ರೆಸ್ಪಾನ್ಸಿಬ್ಲಿ. ಓಕೆ, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು ಇದ್ದೇ ಇರ್ತಾರೆ. ಸೊ ಬರೀ ರೆಗ್ಯುಲೇಷನ್ಸ್ ಅಲೋನ್ ಐ ಡೋಂಟ್ ನೋ ಹೌ ಇಟ್ ಕ್ಯಾನ್ ಸ್ಟಾಪ್. ರೈಟ್. ಸೊ ಆ ಟೆಕ್ನಾಲಜಿ ಆ್ಯಕ್ಸೆಸ್ ಎಲ್ಲರಿಗೂ ಇರಬೇಕಾದ್ರೆ ಅವರು ಯಾವ ಥರ ಯೂಸ್ ಮಾಡ್ಕೋತಾರೆ ಅನ್ನೋದು ವಿ ಕಾಂಟ್ ಕಂಟ್ರೋಲ್ ಎವ್ರಿವೇರ್. ರೈಟ್. ಬಟ್ ಇಫ್ ನಮ್ಮ ಕನ್ಸ್ಯೂಮರ್ಸ್ ಎಜುಕೇಟ್ ಆದರೆ ದೆನ್ ದೇ ಕ್ಯಾನ್ ಬಿ ಲೈಕ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ದಟ್ ಈಸ್ ಒನ್ ವೇ ಆಫ್ ಹ್ಯಾಂಡ್ಲಿಂಗ್ ಇಟ್. ಬಟ್ ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ಸ್ ಕೂಡ ಇದ್ರ ಬಗ್ಗೆ ಕೆಲವೊಂದು ರೆಗ್ಯುಲೇಷನ್ಸ್ ತರದ ಹೊರತು ಕಷ್ಟ ಅನಿಸುತ್ತೆ ಎ ಐ ಜೊತೆಗೆ ಜೀವನ. ರೆಗ್ಯುಲೇಷನ್ಸ್ ಅಂದರೆ ಎಲ್ಲಿ ತರ್ಬೋದು ಅಂದರೆ ಪ್ರೈವಸಿ ಕಂಟ್ರೋಲ್ ಮಾಡಲಿಕ್ಕೆ, ಯಾವ ಡೇಟಾ ಎ ಐ ಮಾಡೆಲ್ಗೆ ಆಕ್ಸೆಸಿಬಲ್ ಇರುತ್ತೆ ಟ್ರೈನ್ ಮಾಡಲಿಕ್ಕೆ ಅಲ್ಲಿ ಮಾಡ್ಬೋದು. ರೈಟ್. ಬಟ್ ಟೆಕ್ನಾಲಜಿ ಒಂದು ಫೇಸ್ ಜನ್ರೇಷನ್ ಟೆಕ್ನಾಲಜಿ ಇದ್ದರೆ, ಫೇಕ್ ಫೇಸ್ ಕ್ರಿಯೇಟ್ ಮಾಡೋ ಟೆಕ್ನಾಲಜಿ ಇದ್ದರೆ ಅದಕ್ಕೆ ಏನು ರೆಗ್ಯುಲೇಷನ್ಸ್ ಮಾಡೋಕ್ಕಾಗುತ್ತೆ? ಯು ಕಾಂಟ್ ಕಂಟ್ರೋಲ್ ಇಟ್. ಕಂಟ್ರೋಲ್ ಆಗುತ್ತಾ ಹಾಗಾದರೆ? ಸೊ ಯಾರು ಬೇಕಾದರೂ ಮಾಡೆಲ್ ಡೌನ್ಲೋಡ್ ಮಾಡಿ ರನ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ಓಕೆ. ಸೊ ಅವಾಗ ಏನಾಗ್ತಾರೆ ಅಂದರೆ ಅಟ್ಮೋಸ್ಟ್ ವಾಟ್ ದೇ ಕ್ಯಾನ್ ಡೂ ಇಸ್, ನೀವು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಿರ್ತೀರ, ಯಾರಾದರೂ ಕಂಪ್ಲೇಂಟ್ ಮಾಡಿದರೆ ಅದನ್ನು ತೆಗಿಬೇಕು ಅಂತ ಹೇಳ್ಬೋದು ಅಷ್ಟೇ. ಬಟ್ ಆ ಕ್ರಿಯೇಷನ್ನೇ ನಿಲ್ಸೋಕ್ಕಾಗಲ್ಲ. ಟು ಮಚ್ ಆಫ್ ಇನ್ಫಾರ್ಮೇಷನ್ನ ಅದು ಕನ್ಸ್ಯೂಮ್ ಮಾಡೋವಾಗ ತನ್ನ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೊಂಡು ಅದು ಇಟ್ ಕ್ಯಾನ್ ಟ್ವಿಸ್ಟ್ ದ ಸಬ್ಜೆಕ್ಟ್ ಅಂತ, ಅಂದರೆ ಸತ್ಯನ ಅಥವಾ ಯಾವುದೇ ಒಂದು ವಿಷಯನ ಟ್ವಿಸ್ಟ್ ಮಾಡಬಹುದು ಅದು ಅಂತ. ಈಸ್ ಇಟ್ ಪಾಸಿಬಲ್? ತನಗೆ ಹೆಂಗೆ ಬೇಕೋ ಅದನ್ನು ಹಾಗೆ ಏನಾಗಿದೆ ಅಂದರೆ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಅದು ಒಂದು ಹ್ಯೂಮನ್, ಅದಕ್ಕೊಂದು ಇಂಟೆಲಿಜೆನ್ಸ್ ಇದೆ ಅನ್ನೋ ರೀತಿಯಲ್ಲೇ ಮಾತಾಡಿ ಜನಕ್ಕೆ ಆ ಥರ ಹೆದರಿಕೆ ಬರ್ತಾ ಇದೆ. ಅಲ್ಲ, ಯಾಕೆಂದರೆ ಇದೊಂದು ದೊಡ್ಡ ಇಶ್ಯೂನೂ ಆಗಿತ್ತು. ನಿಮ್ಮ ಗಮನದಲ್ಲಿದ್ದರೆ ಓಪನ್ ಎ ಐ ಬಗ್ಗೆ ವಿಸಿಲ್ ಬ್ಲೋವರ್ ಒಬ್ಬರಿದ್ರು, ಅದಾದಮೇಲೆ ಅವರ ಡೆತ್ ಆಯಿತು. ಅದಾದಮೇಲೆ ಸೋ ಮೆನಿ ಕ್ವೆಶನ್ಸ್. ಆ ವಿಸಿಲ್ ಬ್ಲೋವರ್ ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ರು, ವಿತ್ ಪ್ರೂಫ್ ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ರು. ಮೊದಲ ಬಾರಿಗೆ ಎ ಐ ಅರ್ಥ ಮಾಡಿಕೊಳ್ಳುವಂತಹ ವಿಷಯ, ಎರಡನೇ ಬಾರಿಗೆ ಅದು ಅರ್ಥ ಮಾಡಿಕೊಂಡು ಕೊಡುವಂತಹ ಉತ್ತರ, ಮೂರನೇ ಬಾರಿಗೆ ಅದು ಅರ್ಥ ಮಾಡಿಕೊಂಡು ಕೊಡುವಂತಹ ಉತ್ತರದಲ್ಲಿ ಏನೇನು ವ್ಯತ್ಯಾಸ ಇದೆ ಅನ್ನೋದನ್ನು ಒಂದಷ್ಟು ಎಕ್ಸಾಂಪಲ್ಸ್ ಜೊತೆ ಕೊಟ್ಟಿದ್ರು.